ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಕನ್ನಿಕಾ ಆಫೀಸಲ್ಲಿ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾರೆ. ಕನ್ನಿಕಾ ಅದನ್ನೆಲ್ಲ ನೋಡಿ ಕೋಪ ಮಾಡಿಕೊಂಡು, ಇದನ್ನ ಆಫೀಸ್ ಅನ್ಕೊಂಡಿದ್ದೀರಾ, ಏನ್ ಅನ್ಕೊಂಡಿದ್ದೀರಾ? ನನ್ನ ಆಫೀಸಲ್ಲಿ ನನ್ನ ಪರ್ಮಿಷನ್ ಇಲ್ದಲೆ ಬಂದು ಈ ತರ ಅಡಿಗೆ ಬಡಿಸ್ತಾ ಇದ್ದೀರಲ್ಲ, ಯಾರು ಹೇಳಿದ್ದು ನಿಮಗೆ ಇಲ್ಲಿ ಬಂದು ಅಡಿಗೆ ಬಡಿಸಕ್ಕೆ ಅಂತ ಕನ್ನಿಕಾ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಕನ್ನಿಕಾ, ನಿನಗೋಸ್ಕರನೇ ಕಾಯ್ತಾ ಇದ್ದಿದ್ದು. ನೋಡು, ನಿಮ್ಮ ಆಫೀಸ್ ಅವರೆಲ್ಲ ನಾವು ಮಾಡಿರೋ ಅಡುಗೆನ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡು ತಿಂತಾ ಇದ್ದಾರೆ. ಬೇಕಾದ್ರೆ ವಿಚಾರಿಸು, ನೀನು ಬಾ ಊಟ ಮಾಡು. ಸರಿಯಾಗಿ ಸಮಯಕ್ಕೆ ಬರಲಿಲ್ಲ ಅಂದ್ರು ನಿನಗೋಸ್ಕರ ಅಂತ ಅಡುಗೆನ ಎತ್ತಿಟ್ಟಿದ್ದೀನಿ, ನೀನು ಬಂದು ಊಟ ಮಾಡು ಅಂತ ಕುಸುಮ ಹೇಳ್ತಾರೆ. ಏನು ಊಟನಾ? ಯಾವಳಿಗೆ ಬೇಕು ನಿಮ್ಮ ಊಟ ಅಂತ ಕನ್ನಿಕಾ ಹೇಳ್ತಾಳೆ. ಮೊದಲು ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ ಅದನ್ನ ಮೊದಲು ಹೇಳಿ ಅಂತ ಕನ್ನಿಕಾ ಹೇಳಿದಾಗ, ಯಾಕೆ ಕನ್ನಿಕಾ ಇಷ್ಟೊಂದು ಕೋಪ ಮಾಡ್ಕೊಂತ ಇದೀಯಾ? ಸಮಾಧಾನ ಮಾಡ್ಕೊ. ಇಂಥ ಕೈ ರುಚಿ ತಿನ್ನಕ್ಕೆ ಪುಣ್ಯ ಮಾಡಿರ್ಬೇಕು. ಬೇಕಾದ್ರೆ ನೋಡು, ನೀನೇ ನಿಮ್ಮ ಆಫೀಸರ್ ನ ಕೇಳು ಅಂತ. ಏನ್ರಪ್ಪ ಹೇಗಿದೆ ಊಟ ಅಂತ ಕುಸುಮ ಕೇಳ್ತಾರೆ. ತುಂಬಾನೇ ಚೆನ್ನಾಗಿದೆ ಊಟ, ಇಂಥ ಅಡಿಗೆನ ನಾವು ಲೈಫಲ್ಲಿ ತಿಂದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಭಾಗ್ಯನ ಕೈ ಅಡಿಗೆನ ಹೊಗಳ್ತಾ ಇರ್ತಾರೆ. ಅದನ್ನ ನೋಡಿ ಕನ್ನಿಕಂಗೆ ತುಂಬಾನೇ ಕೋಪ ಬರುತ್ತೆ. ಏಯ್, ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲರೂ? ಇಲ್ಲಿ ಬಂದು ನನಗೆ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸುಮ್ನೆ ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಕನ್ನಿಕಾ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಅಯ್ಯೋ, ನೀನ್ ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ. ಇಲ್ಲ ಅಂದಿದ್ರೆ ಮೊದಲು ನಿನಗೆ ಅಡಿಗೆ ಬಡಿಸ್ಬೇಕು ಅಂತ ಹೇಳಿ ನಾವು ಬಂದಿದ್ದು. ನೋಡು, ನನ್ನ ಸೊಸೆ ಒಂದೇ ಒಂದು ಮಾತು ಹೇಳಿದ್ದು, ಅಷ್ಟಕ್ಕೇನೆ ಇಷ್ಟೆಲ್ಲ ಅಡಿಗೆ ಮಾಡ್ಕೊಂಡು ತಗೊಂಬಂದಿದ್ದಾಳೆ. ನಿನಗೋಸ್ಕರ ಅಂತಾನೆ ಅಡಿಗೆ ಮಾಡ್ಕೊಂಡು ತಂದಿರೋದು ಅಂತ ಕುಸುಮ ಹೇಳ್ತಾರೆ. ಏನೋ ನನಗೋಸ್ಕರನಾ? ನನಗೋಸ್ಕರ ಯಾರು ಅಡಿಗೆ ಮಾಡ್ಕೊಂಬ ಅಂತ ಹೇಳಿದ್ದು? ಇದನ್ನೆಲ್ಲ ಯಾಕ್ರಿ ತಂದಿದ್ದೀರಾ ಅಂತ ಕೋಪ ಮಾಡ್ಕೊಂಡು ಕನ್ನಿಕಾ ಹೇಳ್ತಾಳೆ. ಆಗ ಯಾಕಂತಂದ್ರೆ ನೀನ್ ಮಾಡಿದ್ಯಲ್ಲ ಕಿತಾಪತಿ, ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ಕೊಂಬಂದಿರೋದು ಅಂತ ಕುಸುಮ ಹೇಳಿ, ನೋಡ್ರಪ್ಪ ನೀವೆಲ್ಲ ಯಾಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಆಗ ಅಲ್ಲಿದ್ದವರೆಲ್ಲ ಮುಖ ನೋಡ್ಕೊಂತಾ ಇರ್ತಾರೆ. ಭಾಗ್ಯ, ಇವ್ರಿಗೆಲ್ಲ ಒಂದ್ ಸ್ವಲ್ಪ ಇಂಗ್ಲೀಷಲ್ಲಿ ಹೇಳು ಅಂತ ಕುಸುಮ ಹೇಳ್ತಾರೆ. ನೀವ್ ಯಾಕೆ ಇಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಭಾಗ್ಯ ವಿಚಾರಿಸಿದಾಗ, ನಾವಿನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕು, ಬೆಳಿಬೇಕು ಅಂತ ಎಲ್ಲ ಎಂಪ್ಲಾಯ್ಸ್ ಹೇಳ್ತಾರೆ. ಆಗ ಕುಸುಮ ನಕ್ಕಿ, ಇದೆಲ್ಲ ಕನ್ಸಾಗೆ ಉಳ್ಕೊಳ್ಳುತ್ತೆ, ನನ್ ಸ್ವಂತ ಆಗಲ್ಲ ಅಂತ ಕುಸುಮ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಏನಿದು ಈ ತರ ಮಾತಾಡ್ತಾರೆ ಅಂತ ಎಂಪ್ಲಾಯ್ಸ್ ಎಲ್ಲ ಮಾತಾಡ್ಕೊಂತ ಇರ್ತಾರೆ. ಹಾಗೆ ಈ ಕಡೆ ತಾಂಡವ್ ಭಾಗ್ಯ ಮಾಡಿರೋ ಅಡುಗೆ ತುಂಬಾ ಚೆನ್ನಾಗಿದೆ, ಯಾರೀ ಅಡುಗೆ ಮಾಡಿದಾರೋ ಅವರು 100 ಕಾಲ ಖುಷಿಯಾಗಿರ್ಲಿ, ಇದೇ ತರ ನಮಗೆ ಊಟ ಕೊಡ್ಲಿ ಅಂತ ತಾಂಡವ್ ಹೇಳ್ತಾ ಇರ್ತಾನೆ. ಆದ್ರೂ ಸರ್, ನಮಗಿಲ್ಲಿ ಕುತ್ಕೊಂಡು ಊಟ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ತುಂಬಾ ಟ್ಯಾಂಕ್ಸ್ ಅಂತ ಹೇಳಿ ಆಫೀಸ್ ಎಂಪ್ಲಾಯೀಸ್ ತಾಂಡವ್ಗೆ ಹೇಳ್ತಿರ್ತಾರೆ. ಅಯ್ಯೋ, ಅದಕ್ಕೇನಂತೆ, ನೀವು ಇಷ್ಟು ರುಚಿಯಾಗಿರೋ ಊಟ ತಂದು ಕೊಟ್ಟಿದ್ದೀರಾ, ಇಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಬಿಡದೆ ಇರ್ತೀನಾ? ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಅಂತ ತಾಂಡವ್ ಹೇಳ್ತಾನೆ. ಆದ್ರೂ ನನಗೆ ಮೊದಲು ಊಟ ಸೆಟ್ ಆಗ್ತಾನೆ ಇರ್ಲಿಲ್ಲ. ಯಾವಾಗ ಊಟ ತಿನ್ನಕ್ ಶುರು ಮಾಡೋದ್ನೋ ಜೀವನ ಪರ್ಯಂತ ಖುಷಿಯಾಗಿ ಇದೇ ಊಟ ತಿನ್ಕೊಂಡಿರ್ಬೇಕು ಅಂತ ಎಂಪ್ಲಾಯ್ಸ್ ಎಲ್ಲರೂ ಹೇಳ್ತಾರೆ. ಮತ್ತೆ ಇಂಥ ಕೈ ಅಡ್ಗೆನ ಮಿಸ್ ಮಾಡ್ಕೊಳಕ್ ಆಗುತ್ತಾ? ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ತಾಂಡವ್ ತಿಂತಾ ಇರ್ತಾನೆ. ನೀನೇನೋ ಒಂದ್ ಬಾಕ್ಸ್ ತರಿಸ್ಕೊಂಡೆ, ಇನ್ನೊಂದ್ ಬಾಕ್ಸ್ ಯಾರಿಗೆ ಅಂತ ಶ್ರೇಷ್ಠ ಕೇಳ್ತಾಳೆ. ಅದನ್ನು ರಾತ್ರಿಗೂ ತರಿಸ್ಕೊಂಡಿದ್ದಾರೆ ಸರ್, ಅಲ್ವಾ ಸರ್ ಅಂತ ಎಂಪ್ಲಾಯ್ಸ್ ಕೇಳ್ತಾರೆ. ಇಲ್ಲ, ರಾತ್ರಿಗೆ ಫ್ರೆಶ್ ಆಗಿ ಆರ್ಡರ್ ಮಾಡ್ಕೊಂತೀನಿ, ಇದನ್ನ ಒಬ್ರು ಮುಖ್ಯವಾದ ವ್ಯಕ್ತಿಗೆ ಕೊಡೋದಿದೆ, ಇದನ್ನ ಕೊಟ್ಟು ಸರಿಯಾಗಿ ಉತ್ತರ ಕೊಟ್ಬಿಟ್ಟು ಬರ್ತೀನಿ ಅಂತ ತಾಂಡವ್ ಹೇಳ್ತಾನೆ. ಯಾರಿಗ್ ತಾಂಡವ್ ಇದು ಅಂತ ಶ್ರೇಷ್ಠ ಕೇಳ್ತಾಳೆ. ಗೊತ್ತಾಗುತ್ತೆ, ಉತ್ತರ ಕೊಟ್ಬಿಟ್ಟು ಆಮೇಲೆ ಬಂದು ಹೇಳ್ತೀನಿ. ಶ್ರೇಷ್ಠ, ನಾನು ನಿನ್ ಬರ್ತೀನಿ, ನಿನ್ಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಬಾಕ್ಸ್ ನ ತಗೊಂಡು ಭಾಗ್ಯನ್ ಮನೆಗೆ ತಾಂಡವ್ ಹೊರಟಿರ್ತಾನೆ. ಈ ಕಡೆ ಕುಸುಮಂಗೆ, ಯಾಕೆ ಈ ತರ ಹೇಳ್ತಾ ಇದ್ದೀರಾ, ನಾವ್ ಯಾಕೆ ಬೆಳೆಯಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ಯಾಕಂದ್ರೆ ನೀವು ಕೆಲಸ ಮಾಡ್ತಾ ಇರೋದು ಕನ್ನಿಕಾ ಆಫೀಸಲ್ಲಿ, ಇವಳು ತುಂಬಾ ಕೆಟ್ಟವಳು, ಇವಳಿರೋ ಜಾಗದಲ್ಲಿ ಯಾರು ಕೂಡ ಬೆಳೆಯಕ್ಕಾಗಲ್ಲ, ಆದಷ್ಟು ಬೇಗ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಹುಡುಕೊಳ್ಳಿ, ನೀವು ಬೆಳೀತಾ ಹೋಗ್ತೀರಾ ಅಂತ ಕುಸುಮ ಹೇಳ್ತಾರೆ. ಹಾಗೇನೆ ನೀವೆಲ್ಲ ಇಷ್ಟು ಚೆನ್ನಾಗಿದೆ ಅಂತ ಊಟ ಮಾಡ್ತಿದ್ದೀರಲ್ಲ, ಇದಕ್ಕೆ ಕಲ್ಲಾಕಕ್ಕೆ ಅಂತ ಪ್ರಯತ್ನ ಪಟ್ಲು ಈ ಕನ್ನಿಕಾ. ನನ್ ಸೊಸೆ ಯಾವುದೇ ಕಾರಣಕ್ಕೂ ಅಡುಗೆ ಮಾಡಬಾರ್ದು ಅಂತ ಕಂಪ್ಲೇಂಟ್ ಕೊಟ್ಟು ತುಂಬಾ ಪ್ರಯತ್ನ ಮಾಡಿದ್ಲು. ಆದ್ರೆ ಯಾವ ಪ್ರಯತ್ನನೂ ಅವಳಿಗೆ ಫಲ ಕೊಡ್ಲಿಲ್ಲ ಅಂತ ಹೇಳಿ ಕುಸುಮ ನಗ್ತಾ ಇರ್ತಾರೆ. ನೋಡಿ, ನೀವ್ ಇದೇ ತರ ಮಾಡಿದ್ರೆ ಅಡಿಗೆನೆ ಮಾಡಬಾರ್ದು, ಆಗ ಮಾಡ್ತೀನಿ, ಸುಮ್ನೆ ಇಲ್ಲಿಂದ ಎದ್ದೋಗಿ, ದೊಡ್ಡವರು ಅಂತ ಗೌರವ ಕೊಡ್ತಾ ಇದ್ದೀನಿ, ಇಲ್ಲಿಂದ ಎತ್ತಂಗಡಿ ಮಾಡ್ಕೊಂಡು ಹೋದ್ರೆ ಸರಿ ಅಂತ ಕನ್ನಿಕಾ ಹೇಳಿದಾಗ, ನೀನು ಅಡಿಗೆ ಮಾಡಕ್ ಬಿಡೋದಿಲ್ವಾ? ತೊಂದ್ರೆ ಕೊಡ್ತೀಯಾ? ಏನ್ ಮಾಡ್ತೀಯಾ? ನೋಡಿಲಿ, ನಿನಗೆ ಇಂಗ್ಲಿಷ್ ಓದಕ್ ಬರುತ್ತೆ ತಾನೆ? ಲೈಸೆನ್ಸ್ ಕೊಟ್ಟಿದ್ದಾರೆ, ಇನ್ ಮುಂದೆ ಅಡಿಗೆ ಮಾಡಕ್ಕೆ ಯಾವುದೇ ತೊಂದ್ರೆ ಇಲ್ಲ ಅಂತ ಕುಸುಮ ಹೇಳಿದಾಗ ಕನ್ನಿಕಂಗೆ ಕೋಪ ಬರ್ತಾ ಇರುತ್ತೆ. ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ, ಇಲ್ಲಿಂದ ಹೋಗ್ತಾ ಇರೋ ಅಂತ ಕುಸುಮಂಗೆ ಕನ್ನಿಕಾ ಹೇಳ್ತಾಳೆ. ಏಯ್, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ, ದೊಡ್ಡವರು ಚಿಕ್ಕವರು ಅಂತ ಗೌರವ ಕೊಟ್ಟು ಮಾತಾಡು, ಅದರಲ್ಲೂ ನಮ್ಮ ಅತ್ತೆ ಮುಂದೆ ಈ ತರ ಎಲ್ಲ ಮಾತಾಡ್ಬೇಡ, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ ಅಂತ ಕೋಪ ಮಾಡ್ಕೊಂಡು ಭಾಗ್ಯ ಹೇಳ್ತಾಳೆ. ಮೊದ್ಲು ಇಲ್ಲಿಂದ ಹೋಗ್ತಾ ಇರಿ, ನಾನು ಹೀಗೆ ಮಾತಾಡೋದು, ನಿಮಗೆ ಅಡಿಗೆ ಮಾಡಕ್ ಅಷ್ಟೇ ಪರ್ಮಿಷನ್ ಸಿಕ್ಕಿರೋದು, ಅದನ್ ಬಿಟ್ಟು ನನ್ನ ಆಫೀಸಲ್ಲಿ ಬಂದು ಈ ತರ ಮಾರ್ಕೆಟಲ್ಲಿ ಬಡ್ಸೋ ತರ ಬಡ್ಸ್ಕೊಂಡು
ನನ್ನ ಆಫೀಸಲ್ಲಿ ಏನ್ ಬೇಕಾದ್ರೂ ಮಾಡಿ ಅಂತ ಇಲ್ಲಿ ಯಾರು ಪರ್ಮಿಷನ್ ಕೊಟ್ಟಿಲ್ಲ. ನಾನೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಗೊತ್ತಲ್ವಾ ಅಂತ ಕನ್ನಿಕಾ ಹೇಳ್ತಾ ಇರ್ತಾಳೆ. ಏಯ್ ಸಾಕ್ ನಿಲ್ಸೆ, ನೀನ್ ಮಾಡಿರೋ ಕೆಲ್ಸಕ್ಕೆ ನಾನ್ ಯಾವ ತರ ಕಂಪ್ಲೇಂಟ್ ಕೊಡ್ಬೇಕು, ಆಗ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು ಅಂತ ಭಾಗ್ಯ ಹೇಳ್ತಾಳೆ. ಪೂಜಾಗೆ ನೀನು ಕುತ್ಕೊಂಡು ತಿನ್ನು, ಪಾನಿಪುರಿ ತುಂಬಾ ಚೆನ್ನಾಗಿದೆ ಅಂತ. ಅಯ್ಯೋ ದೇವ್ರೆ, ಇದನ್ನೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀನಲ್ಲ, ನನಗೇನಾಗಿದೆಯೋ ಏನೋ ಅಂತ ಅಂತ ಪೂಜಾ ಹೇಳ್ತಿರ್ತಾಳೆ. ತುಂಬಾ ಚೆನ್ನಾಗಿದೆ, ಒಂದೇ ಒಂದ್ ಪ್ಲೇಟ್ ತಂದ್ಕೊಟ್ರೆ ಸಾಕ, ಇನ್ನೂ ಒಂದ್ 4-5 ಪ್ಲೇಟ್ ತಂದ್ಕೊಡು ಅಂತ ಬಾಸ್ ಹೇಳಿದ ತಕ್ಷಣ ಅಯ್ಯೋ ಏನಾಗಿದೆಯೋ ಏನೋ ಇವನಿಗೆ ಗೊತ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಮತ್ತೆ ಹೋಗಿ ಪಾನಿಪುರಿ ತಂದ್ಕೊಡ್ತಾಳೆ. ಆಗ ತುಂಬಾ ಚೆನ್ನಾಗಿತ್ತು ಪೂಜಾ, ಈಗ ತೃಪ್ತಿ ಆಯ್ತು, ನಡಿ ಹೋಗೋಣ ಆಫೀಸ್ಗೆ ಅಂತ ಹೇಳ್ದಾಗ ಏನೋ ಆಫೀಸ್ಗ ಮೀಟಿಂಗ್ ಇದೆ ಅಂತ ಹೇಳಿದ್ರಿ ಅಂತ ಪೂಜಾ ಕೇಳ್ತಾಳೆ. ಮೀಟಿಂಗ್ ಕ್ಯಾನ್ಸಲ್ ಆಯ್ತು, ಅದ್ರ ಅವಶ್ಯಕತೆ ಈಗಿಲ್ಲ, ಅದಕ್ಕೆ ಆಫೀಸ್ಗೆ ಹೋಗೋಣ. ಹಲೋ ಸರ್, ಏನ್ ಮಾತಾಡ್ತಾ ಇದ್ದೀರಾ? ಈಗಾಗ್ಲೇ ನನ್ನ ಆಫೀಸ್ ಟೈಮಿಂಗ್ಸ್ ಮುಗಿದು 20 ನಿಮಿಷ ಆಗಿದೆ, ಇನ್ನೂ ಟೈಮ್ ಆಗುತ್ತೆ, ನನ್ಗೆ ಈಗಾಗ್ಲೇ ಟೈಮು ಜಾಸ್ತಿ ಆಗಿದೆ, ನಾನಿನ್ನು ಬರ್ತೀನಿ ಅಂತ ಪೂಜಾ ಹೇಳ್ತಾಳೆ. ಆದ್ರೂ ಇವಳಿಗೆ ಕಾಟ ಕೊಡೋಕೆ ಚೆನ್ನಾಗಿದೆ, ಇವಳಿಗಿನ್ನೂ ದಿನ ಕಾದಿದೆ, ಎದುರಾಕೊಂತಾಳ ಇವಳು ಅಂತ ಹೇಳಿ ಬಾಸು ನಗ್ತಾ ಇರ್ತಾನೆ. ಪೂಜೆ ಹೋದ್ಮೇಲೆ ನೀಲ್ಕ ಹತ್ರ ಭಾಗ್ಯ ಮಾತಾಡ್ತಾ, ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನಾವು ನಿನ್ನ ಆಫೀಸಿಗೆ ಬಂದು ಏನು ಮಾಡ್ಬಾರ್ದು, ಆದ್ರೆ ನೀನ್ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಮನೆಗ್ ಬೇಕಾದ್ರೂ ಬಂದು ದೌಲತ್ತಲ್ಲಿ ಮಾತಾಡ್ಬೋದಲ್ವಾ, ಎಷ್ಟೇ ಧೈರ್ಯ ನಿನಗೆ? ಕೋಪ ಮಾಡ್ಕೊಂಡು ಕನ್ನಿಕಾ ಹತ್ರ ಭಾಗ್ಯ ಹೇಳ್ದಾಗ, ಹೌದೌದು, ತಲೆಯಲ್ಲಿ ಅಪ್ಪನಾದ್ರೂ ಬುದ್ಧಿದಿದ್ರೆ ಈ ತರ ಮಾಡ್ತಿರ್ಲಿಲ್ಲ, ಮನೆಗ್ ಬಂದು ನಮ್ಮ ಹತ್ರನೇ ಆ ತರ ಎಲ್ಲ ಮಾತಾಡೋದೆ, ಈಗ ನಾವು ಆಫೀಸಿಗೆ ಬಂದು ಈ ತರ ಮಾಡಿದ್ದಕ್ಕೆ ಕೋಪ ಬಂದ್ಬಿಡ್ತಾ? ಮುಂದೆ ಆದ್ರೂ ನಮ್ ತಂಟೆಗೆ ಬರ್ದೆ ನಿನ್ ಪಾಟಿಗೆ ನೀನಿರು, ನಿನ್ ವಿಷಯಕ್ಕೆ ನಾವು ಬಂದಿಲ್ಲ, ನೀನೇ ನಮ್ ವಿಷಯಕ್ಕೆ ಬಂದಿದ್ದಕ್ಕೆ ನಾವ್ ಈ ತರ ಮಾಡಿದ್ವಿ, ನಿನ್ ಪಾಟಿಗೆ ನೀನಿದ್ರೆ ನಿನ್ಗೂ ಒಳ್ಳೇದು, ಮುಂದೆ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ಅಂತ ಕುಸುಮ ಹೇಳಿ ನನ್ ಸೊಸೆಯಿಂದ ಆದಷ್ಟು ದೂರ ಇರು ಅಂತ ಹೇಳಿ ಕುಸುಮ ಅಲ್ಲಿಂದ ಹೋಗ್ತಾ ಇರ್ತಾರೆ. ತೊಂದ್ರೆ ಕೊಟ್ಟು ನೋಡು, ಹಾಗೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಬಾಯ್ ಅಂತ ಹೇಳಿ ಸುಂದ್ರಿ ಅಲ್ಲಿಂದ ಹೋಗ್ತಾರೆ. ನನಗೆ ನನ್ನ ಆಫೀಸ್ ಎಂಪ್ಲಾಯೀಸ್ ಮುಂದೆನೆ, ಎಲ್ಲರ ಮುಂದೆನೆ ನನಗೆ ಅವಮಾನ ಮಾಡ್ತೀಯಲ್ಲ ಭಾಗ್ಯ, ಇಲ್ಲ ನಿನ್ನನ್ ಬಿಡೋದಿಲ್ಲ, ನಾನಂತೂ ಸುಮ್ನೆ ಇರೋದಿಲ್ಲ, ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ, ನಾನೇನು ಅಂತ ನಿನಗ್ ತೋರಿಸ್ತೀನಿ ಕಣೆ ಅಂತ ಕೋಪ ಮಾಡ್ಕೊಂಡು ಕನ್ನಿಕಾ ಹೇಳ್ತಾಳೆ. ಆಫೀಸ್ ಎಂಪ್ಲಾಯೀಸ್ ಎಲ್ಲ ಕನ್ನಿಕನೇ ನೋಡ್ತಾ ಅವರೇ ಒಬ್ಬೊಬ್ರೆ ಪಿಸಿ ಪಿಸು ಮಾತಾಡ್ತಾ ಇರ್ತಾರೆ. ಇಷ್ಟು ಜನರು ಮುಂದೆ ಅವಮಾನ ಮಾಡಿದ್ದಾರೆ, ಇದಕ್ಕೆ ಸೇಟ್ ತೀರ್ಸ್ಕೊಂತೀನಿ ಅಂತ ಕನ್ನಿಕಾ ಅನ್ಕೊಂತಾಳೆ. ಸುಂದ್ರಿ ಹೋಗ್ತಾ ಇರ್ಬೇಕಾದ್ರೆ, ಮೇಡಮ್ 1 ನಿಮಿಷ, ನಾನು ಆಫೀಸ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಹೇಳ್ದಾಗೆ ಯಾವ್ದಾದ್ರು ಒಂದ್ ಕೆಲ್ಸ ಕೊಡ್ಸಿ ಅಂತ ಹೇಳ್ದಾಗ, ಅಯ್ಯೋ ನೀವಿನ್ನೂ ತುಂಬಾ ಬೆಳಿತೀರಾ, ಈಗ ನಾವ್ ಹೇಳಿದ ತಕ್ಷಣನೇ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ ನೀನ್ ಇನ್ನು ತುಂಬಾ ಬೆಳಿತೀಯಾ, ನಿಮ್ ನಂಬರ್ ಕೊಡಿ, ನಾವೇ ಯಾವ್ದಾರ ಕೆಲ್ಸ ಹುಡುಕಿ ನಿನಗ್ ಫೋನ್ ಮಾಡ್ತೀವಿ ಅಂತ ಸುಂದ್ರಿ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ತಾಂಡವ್ ಮನೆಗ್ ಬಂದಿದ ತಕ್ಷಣನೇ, ಅತ್ತೆ ನನಗೊಂದ್ ಲೋಟ ಕಾಫಿ ಕೊಡಿ, ಒಂದು ಮುಖ್ಯವಾದ ವಿಷಯ ಮಾತಾಡಕ್ ಬಂದಿದ್ದೀನಿ ಅಂತ ಹೇಳ್ದಾಗ, ಇದಂಗೆ ಇಲ್ಲಿಗೆ ಬಂದ್ಬಿಟ್ಟಿದೀರಾ, ಏನ್ ವಿಷಯ ಅಂತ ಕೇಳ್ದಾಗ, ಸುನಂದ ಕೇಳಿದ ತಕ್ಷಣನೇ ಅಮ್ಮನ ನೋಡಕ್ ಬಂದಿದ್ದೆ, ಅಮ್ಮನ ಹತ್ರ ಮಾತಾಡೋದಿತ್ತು ಅಂತ ತಾಂಡವ್ ಹೇಳ್ತಾರೆ. ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ಇರೋರು ಯಾಕೆ ಹೋಗ್ಬೇಕಾಗಿತ್ತು, ಇಲ್ಲೇ ಇರ್ಬೇಕಾಗಿತ್ತು ಅಂತ ಸುನಂದ ಹೇಳ್ತಾರೆ. ನನಗೆ ನನ್ನ ಮನೆ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ತಂದೆ ತಾಯಿ ಮೇಲೆ ಪ್ರೀತಿ ಇದ್ದೇ ಇದೆ, ಇಷ್ಟ ಇಲ್ದೇ ಇರೋಳು ನಿಮ್ ಮಗಳು ಭಾಗ್ಯ ಮಾತ್ರ ಅಂತ ತಾಂಡವ್ ಹೇಳ್ತಾನೆ. ಅಷ್ಟೊತ್ತಿಗೆ ಪೂಜಾ ಯಾಕೆ ಬಂದಿದ್ದೀರಾ ಬಾವ ಅಂತ ಕೇಳ್ತಾಳೆ. ಹೇಳ್ತೀನಿ ನಮ್ಮಮ್ಮ ದೊಡ್ಡದಾಗಿ ಮಾತಾಡ್ತಿದ್ರಲ್ಲ, ನಮ್ ಭಾಗ್ಯನ್ ಕೈ ರುಚಿ ತರ ಯಾರು ಕೊಡಕ್ ಸಾಧ್ಯನೇ ಇಲ್ಲ ಅಂತ, ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡೋರು ಇದಾರೆ ಅಂತ ಆ ಅಡ್ಗೆನ ನಿಮಗ್ ಟೇಸ್ಟ್ ಮಾಡ್ಸೋಗೋಣ ಅಂತ ತಂದಿದ್ದೀನಿ, ಅಷ್ಟಕ್ಕೂ ಮನೆ ಊಟ ಅಂದ್ರೆ ಹೀಗೆ ಇರ್ಬೇಕು, ಆ ತರ ಅಡ್ಗೆ ಮಾಡಿದ್ದಾರೆ, ತಗೊಳ್ಬೇಕಾದ್ರೆ ನೀವೇ ಟೇಸ್ಟ್ ಮಾಡಿ. ಭಾಗ್ಯ ಮತ್ತೆ ಕುಸುಮ ಬಂದಿದ ತಕ್ಷಣನೇ ಊಟ ಮಾಡಿ ಅಂತ ಕೊಡ್ತಾರೆ. ಇದನ್ನ ನಾನೇ ಮಾಡಿದ್ದು, ಈ ಕೈ ತುತ್ತುನ ಬಿಸ್ನೆಸ್ ಶುರು ಮಾಡಿರೋದು ನಾನೇ ಅಂತ ಹೇಳಿದ ತಕ್ಷಣನೇ ತಾಂಡವ್ ಶಾಕ್ ಆಗಿ, ಹಾಗಾದ್ರೆ ಇಷ್ಟು ದಿನ ಈ ಅಡ್ಗೆನ ಹೊಗಳ್ತಾ ಇದ್ದಿದ್ದು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಿದ್ದು ಭಾಗ್ಯಂಗೇನಾ ಅಂತ ಶಾಕಿಂದ ತಾಂಡವ್ ನೋಡ್ತಾ ಇರ್ತಾನೆ. ಇಷ್ಟ ದಿನ ನಾನು ಭಾಗ್ಯನ ಅಡ್ಗೆನೆ ತಿಂತಾ ಇದ್ನ, ಭಾಗ್ಯನ್ನೇ ಹೊಗಳುತ್ತಾ ಇದ್ನ ಅಂತ ತಾಂಡವ್ ಫುಲ್ ಶಾಕ್ ಆಗ್ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.